ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾರ್ಕ್ ಸಿನಿಮಾ ನೋಡಕ್ ಹೋಗಿದ್ದೆ. ಸಿನಿಮಾ ಎಷ್ಟು ಅದ್ಭುತವಾಗಿ ಬಂದೈತೆ ಅಂದ್ರೆ, ನೀವು ಅದೇನು ಟಿಕೆಟ್ ಕಾಸು ಕೊಟ್ಬಿಟ್ಟು ಹೋಗಿ ಸಿನಿಮಾ ನೋಡಕ್ ಹೋಗ್ತಿರೋ ಆ ಅರ್ಧ ಅವರ್ ಅಲ್ಲೇ ನಿಮ್ಗೆ ಪೈಸಾ ವಸೂಲ್ ಅನ್ಸ್ಬಿಡುತ್ತೆ. ಸುದೀಪ್ ಸರ್ ಇಂಟ್ರಡಕ್ಷನ್ ಮಾತ್ರ ಅಲ್ಟಿ ಅನ್ಕೊಳ್ಳಿ. ಸಾಂಗ್ ಜೊತೆಗೆ ಇಂಟ್ರಡಕ್ಷನ್ ಆಗೋದು, ಅವ್ರ ಡೈಲಾಗ್ ಇರಲ್ಲ, ಏನಿಲ್ಲ. ಅವರು ಸ್ಟೈಲ್, ಅವ್ರ ಲುಕ್ ಅಲ್ಲೇ ನೀವು ಕಲ್ದೋಗ್ಬಿಡ್ತೀರಾ, ಅಷ್ಟು ಚೆನ್ನಾಗಿದ್ದಾರೆ ಸುದೀಪ್ ಸರ್. ಮತ್ತೆ ಈ ಸಿನಿಮಾದಲ್ಲಿ ಸಾಂಗ್ಸ್ ಕೂಡ 3 ಸಾಂಗ್ ಇದೆ. 3 ಸಾಂಗ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ಇಡೀ ಸಿನಿಮಾನೇ ಸುದೀಪ್ ಸರ್ ಒಬ್ರೆ ಕ್ಯಾರಿ ಮಾಡ್ಕೊಬಿಟ್ಟಿದ್ದಾರೆ. ಆಕ್ಟಿಂಗ್ ಅಲ್ಲಿ ಪ್ರತಿಯೊಂದ್ರಲ್ಲೂ ಅಷ್ಟೇ ಸುದೀಪ್ ಸರ್ ಒಬ್ರೆ ಕ್ಯಾರಿ ಮಾಡಿದ್ದಾರೆ ಫುಲ್ ಸಿನಿಮಾ. ಮತ್ತೆ ನಾನು ಥಿಯೇಟರ್ಗೆ ಹೋಗಿ ಇವತ್ತು ನಂಗೆ ತುಂಬಾ ಖುಷಿ ಆಯ್ತು. ಏನಂದ್ರೆ ಒಂದ್ ಕಡೆ ನಮ್ ಬಾಸ್ ದರ್ಶನ್ ಅವ್ರದ್ದು ಕಟ್ಔಟ್ ಇದ್ರೆ, ಒಂದ್ ಕಡೆ ಮಾರ್ಕ್ದು ಸುದೀಪ್ ಅನ್ನ ಕಟ್ಔಟ್ ಇತ್ತು. ಎಷ್ಟು ಖುಷಿ ಆಯ್ತು ಅಂದ್ರೆ ನನ್ಗೆ, ಆ 2 ಕಟ್ಔಟ್ ಒಂದ್ ಥಿಯೇಟರ್ ನರ್ತಕಿ ಹತ್ರ ಇತ್ತು, ಒಂದು ಸಂತೋಷ್ ಹತ್ರ ಇತ್ತು. ಆ ಮುಂದೆ ಬರುವ ದಿನಗಳಲ್ಲಿ ಆ ಇಬ್ರು ಫ್ಯಾನ್ಸ್ ನಾವೇನಿದೀವೋ ಕಿತ್ತಾಡ್ದಿರಾ ಚೆನ್ನಾಗಿದ್ರೆ ಅವ್ರಿಬ್ರು ಒಂದಾಗೇ ಆಗ್ತಾರೆ. ಇಬ್ರು ಒಂದಾಗಿ ಅವ್ರೊಂದ್ ಸಿನಿಮಾ ಮಾಡಿದ್ರಂದ್ರೆ, ಹೇಳ್ತಾ ಇದೀನಿ ನೋಡಿ, ಇಡೀ ಇಂಡಸ್ಟ್ರಿ ನಮ್ಮ ತಿರುಗ್ ನೋಡುತ್ತೆ, ನಮ್ಮ ಕನ್ನಡ ಇಂಡಸ್ಟ್ರಿನ ತಿರುಗ್ ನೋಡುತ್ತೆ. ಕರ್ನಾಟಕದಲ್ಲಿ ಎಷ್ಟು ಥಿಯೇಟರ್ಸ್ ಇದೆಯೋ ಅಷ್ಟು ಥಿಯೇಟರ್ಸ್ ಅಲ್ಲೂ ಅವ್ರಿಬ್ರು ಕಟ್ಔಟ್ಸ್ ಬಿದ್ದೇ ಬೀಳುತ್ತೆ. ಯಾರೋ ನೆಗೆಟಿವ್ ಕಮೆಂಟ್ಸ್ ಹಾಕೋದ್ರಿಂದ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ಬೇಡಿ. ಸ್ಕ್ರೋಲ್ ಆನ್ ಆಪ್ಷನ್ ಇದೆ, ಸ್ಕ್ರೋಲ್ ಮಾಡಿ, ಇಲ್ಲ ರಿಪೋರ್ಟ್ ಹೊಡೀರಿ. ನಾನು ಈ ರಿವ್ಯೂ ಮಾಡ್ತಾ ಇರೋ ಉದ್ದೇಶ ಅಷ್ಟೇನೆ. ಎಷ್ಟೋ ಜನ ನೆಗೆಟಿವ್ ಕಮೆಂಟ್ಸ್ ಆಗ್ಲಿ, ನೆಗೆಟಿವ್ ರಿವ್ಯೂ ಕೊಡ್ತಿದ್ದಾರೆ. ಅವ ರಿವ್ಯೂಗಳೆಲ್ಲ ನೋಡ್ಬಿಟ್ಟು ನೀವು ಸಿನಿಮಾ ನೋಡ್ದಿರ ಇರಕ್ ಹೋಗ್ಬೇಡಿ. ನಮ್ಮಂತ ಪಾಸಿಟಿವ್ ರಿವ್ಯೂಸ್ ಇದೆ, ನೋಡಿ ಸಿನಿಮಾಗೆ ಹೋಗಿ. ದಯವಿಟ್ಟು ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಕ್ರಿಸ್ಮಸ್ ರಜಾ ಬಂದಿದೆ, ಎಲ್ಲರೂ ಹೋಗಿ ಫ್ಯಾಮಿಲಿ ಸಮೇತ ಹೋಗಿ ಮೂವಿ ನೋಡಿ. ಹಾಗೆ ಈ ಮಾರ್ಕ್ ಮೂವಿ ಇದೆಯಲ್ಲ, ಮೇರಿ ಕ್ರಿಸ್ಮಸ್ ಅಲ್ಲ ಇದು, ಮಾರ್ಕ್ನ ಮಾರಿ ಹಬ್ಬ ಅಂತಾನೆ ಹೇಳ್ಬೋದು. ಅಷ್ಟು ಅದ್ಭುತವಾಗಿದೆ, ಎಲ್ಲೂ ಬೋರ್ ಹೊಡ್ಸಲ್ಲ ಮೂವಿ. ಥ್ರಿಲ್ಲಿಂಗ್ ಆಗಿದೆ ಮೂವಿ ಮಾತ್ರ. ಸೆಕೆಂಡ್ಸ್ ಅಲ್ಲೂ ಐ ಗ್ಲಿಪ್ಸ್ ಇದೆ, ಮ್ಯೂಸಿಕ್ ಎಲ್ಲ ಅಷ್ಟೇ ಚೆನ್ನಾಗಿದೆ. ಇನ್ನ ಯಾರ್ಯಾರು ನೋಡಿಲ್ವೋ ಎಲ್ಲ, ಇನ್ನೊಂದೇನು ಹೇಳ್ತೀನಿ ಅಂದ್ರೆ, ಎಲ್ಲ ಅಭಿಮಾನಿಗಳು ಬಂದಿದ್ರು. ನಾನ್ ದರ್ಶನ್ ಸರ್ ಅಭಿಮಾನಿಯಾಗಿ ನಾನು ಹೋಗಿದ್ದೆ, ಸುದೀಪ್ ಸರ್ ಅಭಿಮಾನಿಯಾಗಿ ಅವರು ಬಂದಿದ್ರು ಅವ್ರ ಬಾಸ್ ಸಿನಿಮಾ ನೋಡೋಕೆ. ಹಾಗೆ ಎಸ್ ಸರ್ ಅಭಿಮಾನಿಗಳು ಬಂದಿದ್ರು, ಅಪ್ಪು ಅಭಿಮಾನಿಗಳು ಬಂದಿದ್ರು. ಹಾಗೆ ನೀವ್ ಯಾಕೆ, ನಾವೆಲ್ಲ ಚೆನ್ನಾಗಿದ್ದೀವಿ. ಫೇಸ್ಬುಕ್ ಅಲ್ಲಾಗ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ ಅವ್ರ ಒರಿಜಿನಲ್ ಫೋಟೋ ಹಾಕೋದಿರ ಇವರು ಫೋಟೋಗಳು ಹಾಕೊಂಡು ಕಮೆಂಟ್ಸ್ ಮಾಡೋರ್ನ ನಂಬಕ್ ಹೋಗ್ಬೇಡಿ. ನಾವಿದೀವಿ, ನಾವು ಬಂದು ಈ ವಿಡಿಯೋ ಮುಂದೆ ಹೆಂಗ್ ಹೇಳ್ತಾ ಇದೀವೋ, ಬೇಕಂದ್ರೆ ಅವ್ರಿಗೂ ತಾಕತ್ತಿದ್ರೆ ಬಂದು ಹೇಳಿ. ಅವ್ರು ಬಂದು ಹೇಳಲ್ಲ, ಮತ್ತೆ ಯಾಕೆ ಅವ್ರಿಗೆ ನೀವು ಸಪೋರ್ಟ್ ಮಾಡ್ತೀರಾ? ನೀವು ಸಪೋರ್ಟ್ ಮಾಡಕ್ ಹೋಗ್ಬೇಡಿ. ನೆಗೆಟಿವ್ ಕಮೆಂಟ್ಸ್ ಆಗಿರೋ. ಹಾಗೆ ಪೈರಸಿ ಏನ್ ಗುರು, ಫೋನಲ್ಲಿ ಏನ್ ನೋಡ್ತೀಯಾ? ಅಷ್ಟ್ ಚೆನ್ನಾಗಿ ಮ್ಯೂಸಿಕ್ ಎಲ್ಲ ಮಾಡಿ, ಅಷ್ಟು ಆಕ್ಷನ್ ಫಿಲಮ್ ಅಷ್ಟ್ ಚೆನ್ನಾಗೈತೆ. ನಂಗೆ ಟ್ರೈಲರ್ ನೋಡೋಕೇನೆ ಆಗಲ್ಲ, ನಾನು ಪ್ರಾಜೆಕ್ಟ್ ಕನೆಕ್ಟ್ ಮಾಡ್ಕೊಂಡು ನೋಡಿದೆ. ಇನ್ ಇಡೀ ಫಿಲಮ್ ಅಷ್ಟ್ ಚೆನ್ನಾಗಿರೋ ಫಿಲಮ್ ಫೋನಲ್ಲಿ ಏನ್ ನೋಡ್ಬಿಡ್ತೀಯಾ? ಬಾಗುರು ಎಷ್ಟೆಷ್ಟೋ ಖರ್ಚು ಮಾಡ್ತೀಯಂತೆ, 150 ರೂಪಾಯಿ 100 ರೂಪಾಯಿ ಇಲ್ಲ ನಿನ್ನ ಹತ್ರ, ಬಂದ್ ಸಿನಿಮಾ ನೋಡು. ಹಾಗೆ ನಮ್ಮ ಅಚ್ಚಂಗ್ ಒಂದ್ ಮಾತು ಹೇಳಿದಾರೆ ಸುದೀಪ್ ಸರ್, ಏನ್ ಗೊತ್ತಾ? ದಮ್ ಹೊಡೆಯೋದನ್ನ ಸ್ವಲ್ಪ ಕಡಿಮೆ ಮಾಡು ಅಂತ. ಮಚ್ಚ ನಿನ್ಗೆ ದಮ್ ಹೊಡೆಯೋದನ್ನ ಕಡಿಮೆ ಮಾಡು, ಇಲ್ಲ ಅಂದ್ರೆ ಹಿಂಗೆ ದಮ್ ಮಾಡ್ಕೊಂಡಿದ್ರೆ ಅಷ್ಟೇ, ಜೀವನ ಉದ್ಧಾರ ಆಗಲ್ಲ. ನಿಮ್ ಫ್ರೆಂಡ್ಸ್ ಟ್ಯಾಗ್ ಮಾಡಿ, ಯಾರು ದಮ್ ಹೊಡಿತಾರ, ಪ್ರತಿಯೊಬ್ರು ಫ್ರೆಂಡ್ಸು ಇರ್ತಾರೆ, ಅವ್ರಿಗೆ ಟ್ಯಾಗ್ ಮಾಡಿ. ಇನ್ನ ಯಾರು ಸಿನಿಮಾ ನೋಡಿಲ್ವೋ ಹೋಗಿ ಆದಷ್ಟು ಬೇಗ ಸಿನಿಮಾ ನೋಡಿ. ಥ್ಯಾಂಕ್ ಯು.